ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 2 ದಿನದ ಮುಂಚೆನೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕರಿಯ ಸಿನಿಮಾ ರಿಲೀಸ್ ಆಗಿದ್ದು ಅಭಿಮಾನಿಗಳು ಥಿಯೇಟರ್ನಲ್ಲಿ ಹಬ್ಬ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಫೆಬ್ರವರಿ 16ರಂದು ನಟ ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಕಾಯ್ತಿದ್ದು ಇವತ್ತು ತುಂಬಾನೇ ಅದ್ದೂರಿಯಾಗಿ ಥಿಯೇಟರ್ನಲ್ಲಿ ಕರಿಯ ಸಿನಿಮಾವನ್ನ ರಿಲೀಸ್ ಮಾಡೋದ್ರ ಮೂಲಕ ನಟ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ವೀಕ್ಷಕರೇ, ಕರಿಯ ಸಿನಿಮಾ ಬರೋಬ್ಬರಿ 105ನೇ ಸಲ ರಿಲೀಸ್ ಆಗಿದ್ದು ಎಷ್ಟು ಸಲ ರಿಲೀಸ್ ಆದ್ರೂ ಕೂಡ ನಟ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಮಾತ್ರ ಕರಿಯ ಸಿನಿಮಾ ಆಗಿರ್ಬೋದು, ಇನ್ಯಾವುದೇ ಸಿನಿಮಾ ಆಗಿರ್ಬೋದು ಮತ್ತೆ ಟಿಕೆಟ್ಗಳನ್ನು ಖರೀದಿಸಿ ನೋಡ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಇಡೀ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲೇ ನಟ ದರ್ಶನ್ ಫ್ಯಾನ್ಸ್ ಮಾತ್ರ ಹೊಂದಿದ್ದು ಡಿ ಬಾಸ್ ದರ್ಶನ್ ಅವರ ಸಿನಿಮಾಗಳು ಸ್ಯಾಂಡಲ್ವುಡ್ಗೆ ಯಾಕೆ ಅಗತ್ಯ ಅನ್ನೋದನ್ನ ಮತ್ತೆ ಸಾಬೀತು ಮಾಡ್ತಿದೆ. ಸೊ ವೀಕ್ಷಕರೇ, ಇವತ್ತು ಕರಿಯ ಸಿನಿಮಾದ ರಿಲೀಸ್ ನ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಖ್ಯಾತಿಯ ಡಾಕ್ ಸತೀಶ್ ಅವರು ಕೂಡ ಸಿನಿಮಾ ನೋಡೋದಿಕ್ಕೆ ಥಿಯೇಟರ್ಗೆ ಆಗಮಿಸಿದ್ದು ಡಾಕ್ ಸತೀಶ್ ಅವರು ದರ್ಶನ್ ಫ್ಯಾನ್ಸ್ಗಳ ಜೊತೆಗೆ ಕುಣಿದು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ದೃಶ್ಯಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಯಾರೆಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.